ನಾವು ಈ ಹಿಂದೆ ತಮಿಳು ಬಿಗ್ ಬಾಸ್ನಲ್ಲಿ ನಾವು ನೋಡಿದ್ವಿ 6 ಜನ ಕಂಟೆಸ್ಟೆಂಟ್ ಕಾಮನ್ ಮ್ಯಾನ್ಗಳನ್ನು ಒಳಗೆ ಕಳಿಸ್ತಾರೆ. ಹಾಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಒಬ್ಬರು ಕಾಮನ್ ಮ್ಯಾನ್ ಕೂಡ ಬಿಗ್ ಬಾಸ್ ಮನೆ ಒಳಗೆ ಬಂದಿರ್ತಾರೆ. ಹಾಗಾದರೆ ನಮ್ಮ ಕನ್ನಡದಲ್ಲೂ ಸಹ 7 ಜನ ಬಿಗ್ ಬಾಸ್ ಮನೆಗೆ ಹೋಗುವಂತಹ ಆ ಅಗ್ನಿ ಪರೀಕ್ಷೆಯ ಸ್ಪರ್ಧಿಗಳು ಯಾರಿರ್ಬೋದು ಅನ್ನುವಂತಹ ಕುತೂಹಲ ಪ್ರತಿಯೊಬ್ಬರಿಗೂ ಸಹ ಇದ್ದೇ ಇದೆ. ನಾವು ಹಾಗಾದರೆ ನಮ್ಮ ಕನ್ನಡದಲ್ಲಿನ ಅಗ್ನಿ ಪರೀಕ್ಷೆಯಲ್ಲಿನ ಆ 7 ಟಫ್ ಕಂಟೆಸ್ಟೆಂಟ್ಗಳು ನಾವು ನೋಡೋದಾದರೆ, ಮೊದಲನೇದಾಗಿ ಧನುಷ್ ಅವರು ಬರ್ತಾರೆ. ನೆಕ್ಸ್ಟ್ ನಾವು ನೋಡೋದಾದರೆ ಶಾಸ್ತ್ರಿಗಳು, ತದನಂತರ ಚರಣ್ ಅವರು ಕೂಡ ನಾವು ನೋಡ್ತೇವೆ. ಆನಂತರ ಅಜ್ಜಿ ರತ್ನ ಅವರನ್ನು ಸಹ ನಾವು ನೋಡ್ತೇವೆ. ಇನ್ನೊಬ್ಬ ಕಂಟೆಸ್ಟೆಂಟ್ ಪೂರ್ಣಿಮಾ, ಇವರು ಕೂಡ ತುಂಬ ಸ್ಟ್ರಾಂಗ್ ಇರುವಂಥದ್ದು. ಕುಮಾರಿ ಆಡಿಯನ್ಸ್ಗಳ ಮೋಸ್ಟ್ ಫೇವರೇಟ್ ಆಗಿದ್ದಾರೆ. ಕೊನೆಗೆ ಮಹಾಕವಿ ಮಂಜಾ, ಇವರು ಸಹ ಬರುವಂತಹ ನಿರೀಕ್ಷೆ ಎಲ್ರಿಗೂ ಸಹ ಇದ್ದೇ ಇದೆ. ಎಲ್ರಿಗೂ ಸಹ ಒಂದು ಕುತೂಹಲ ಏನಂದರೆ, ಬಿಗ್ ಬಾಸ್ ಮನೆಯೊಳಗೆ ಈಗ ಅಗ್ನಿ ಪರೀಕ್ಷೆಯನ್ನು ಗೆದ್ಕೊಂಡು 3 ಸ್ಪರ್ಧಿಗಳು ಹೋಗ್ತಾರೆ ಅನ್ನುವಂತಹ ಮಾತುಗಳನ್ನು ಎಲ್ಲ ಕಡೆ ಅನೌನ್ಸ್ ಮಾಡಲಾಗಿತ್ತು. ಆದರೆ ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ 7 ಜನ ಕಂಟೆಸ್ಟೆಂಟ್ ಕಾಮನ್ ಮ್ಯಾನ್ಗಳನ್ನು ಕಳಿಸಲಾಗಿದೆ. ನಮ್ಮ ಕನ್ನಡದಲ್ಲೂ ಸಹ ಈ ರೀತಿಯಾದಂತಹ ಟ್ವಿಸ್ಟ್ ಇದೆ ಅಂತ ಹೇಳಿ ಕೇಳಿ ಬರ್ತಾ ಇದೆ. ಈ 7 ಜನ ಸ್ಪರ್ಧಿಗಳಲ್ಲಿ ಖಚಿತವಾಗಿ 3 ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಹೋಗೋದು ಖಚಿತ.